ವೆಲ್ಕಮ್ ಟು ವೇದ ಕಾಮರ್ಸ್ ಎಜುಕೇಷನ್. ಚಾಪ್ಟರ್ 1 ಇಂಟ್ರಡಕ್ಷನ್ ಟು ಅಕೌಂಟಿಂಗ್ನಲ್ಲಿ ನಾವು ಇಂದಿನ ಕ್ಲಾಸಲ್ಲಿ ಅಂದರೆ ಕ್ಲಾಸ್ ನಂಬರ್ 1ನಲ್ಲಿ ಒರಿಜಿನ್ ಆಫ್ ಅಕೌಂಟಿಂಗ್ನ ಬಗ್ಗೆ ನಾವು ತಿಳ್ಕೊಂಡ್ವಿ. ಅಂದರೆ ಅಕೌಂಟಿಂಗ್ನ ಮೂಲ ಯಾವುದು, ಅಕೌಂಟಿಂಗ್ ಅನ್ನೋದು ಹೇಗೆ ಪ್ರಾರಂಭ ಆಯಿತು, ಅದು ಎಲ್ಲಿ ಹುಟ್ಟಿದ್ದು, ಯಾರು ಪ್ರಾರಂಭ ಮಾಡಿದ್ದು, ಯಾರನ್ನು ನಾವು ಫಾದರ್ ಆಫ್ ದಿ ಅಕೌಂಟಿಂಗ್ ಅಂತ ಕರಿತೀವಿ, ಯಾವ ದೇಶ ಮೊದಲ ಬಾರಿಗೆ ಟ್ರಾನ್ಸಾಕ್ಷನ್ಗಳನ್ನು ರೆಕಾರ್ಡ್ ಮಾಡ್ತು, ನಮ್ಮ ಭಾರತದಲ್ಲಿ ಯಾವಾಗ ಆರಂಭಿಸಿದ್ರು ಅಂತ ಕ್ಲಾಸ್ ನಂಬರ್ 1ನಲ್ಲಿ ನಾವು ತಿಳ್ಕೊಂಡ್ವಿ. ಸೊ ಇವತ್ತಿನ ಕ್ಲಾಸ್ನಲ್ಲಿ ನಾವು ಅಕೌಂಟೆನ್ಸಿ, ಬುಕ್ ಕೀಪಿಂಗ್ ಆ್ಯಂಡ್ ಅಕೌಂಟಿಂಗ್ನ ಮೀನಿಂಗ್, ಆಬ್ಜೆಕ್ಟಿವ್ಸ್ ಆಫ್ ಅಕೌಂಟಿಂಗ್, ಫೀಚರ್ಸ್ ಆಫ್ ಅಕೌಂಟಿಂಗ್, ರೋಲ್ ಆಫ್ ಅಕೌಂಟಿಂಗ್ನ ಬಗ್ಗೆ ಇನ್ ಡೀಟೇಲ್ ಆಗಿ ಇವತ್ತಿನ ಕ್ಲಾಸಲ್ಲಿ ನಾವು ತಿಳ್ಕೊತಾ ಹೋಗೋಣ. ಈಗ ನಾವು ಬುಕ್ ಕೀಪಿಂಗ್ ಅಂದ್ರೇನು ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಹಾಗಾದರೆ ಬುಕ್ ಕೀಪಿಂಗ್ ಅಂದ್ರೇನು? ಈಗ ನಾವು ದಿನನಿತ್ಯ ನಡೆಯುವ ಕೆಲಸಗಳನ್ನು ಒಂದು ಡೈರಿಲಿ ಬರಿತೀವಿ. ಯಾಕೆ ಅಂದರೆ ಮುಂದೊಂದು ದಿನ ಆ ಡೈರಿನಲ್ಲಿ ಬರೆದಿರೋ ಅಂಥದ್ದು ನಮಗೆ ರೆಫರೆನ್ಸ್ಗೆ ಯೂಸ್ ಆಗುತ್ತೆ ಅಂತ. ಅದೇ ಥರ ಒಂದು ಬಿಸ್ನೆಸ್ನಲ್ಲಿ ಡೈಲಿ ಏನು ಆಗ್ತಿದೆ ಅಂತ ತಿಳ್ಕೊಬೇಕಂದ್ರೆ ನಾವು ಒಂದು ಬುಕ್ನಲ್ಲಿ ರೆಕಾರ್ಡ್ ಮಾಡಿ ಇಟ್ಕೋಬೇಕು. ಹಾಗಾದರೆ ಬುಕ್ ಕೀಪಿಂಗ್ನಲ್ಲಿ ನಾವು ಯಾವ ರೀತಿ ರೆಕಾರ್ಡ್ ಮಾಡಿ ಇಟ್ಕೋಬೇಕು ಅಂದರೆ ಬಿಸ್ನೆಸ್ಗೆ ಸಂಬಂಧಪಟ್ಟಂತಹ ಟ್ರಾನ್ಸಾಕ್ಷನ್ಗಳನ್ನು ಬರಿಬೇಕು. ಅದು ಹಣದ ರೂಪದಲ್ಲಿ ನಡೆದಿರುವಂಥ ವ್ಯವಹಾರ ಆಗಿರಬೇಕು, ಅದು ಹಣದಲ್ಲಿ ನಡೆದಿರಬೇಕು. ಇದನ್ನು ನಾವು ಬುಕ್ ಕೀಪಿಂಗ್ಲಿ ರೆಕಾರ್ಡ್ ಮಾಡಿಡ್ತೀವಿ. ಈಗ ನಾವು ಬುಕ್ ಕೀಪಿಂಗ್ನ ಮೀನಿಂಗ್ ನೋಡ್ತಾ ಹೋಗೋಣ. ಬುಕ್ ಕೀಪಿಂಗ್ ಅಂದ್ರೇನು? ಬುಕ್ ಕೀಪಿಂಗ್ ಈಸ್ ದ ಸಿಸ್ಟಮ್ ಆಫ್ ಕೀಪಿಂಗ್ ದಿ ಬುಕ್ಸ್ ಆಫ್ ಅಕೌಂಟ್ಸ್ ಫಾರ್ ದಿ ಪರ್ಪಸ್ ಆಫ್ ರೆಕಾರ್ಡಿಂಗ್ ದಿ ಡೇ ಟು ಡೇ ಫಿನಾನ್ಷಿಯಲ್ ಆಕ್ಟಿವಿಟೀಸ್ ಆಫ್ ಎ ಬಿಸ್ನೆಸ್. ಅಂದರೆ ಒಂದು ಸಂಸ್ಥೆಯಲ್ಲಿ ಯಾವುದೆಲ್ಲ ದೈನಂದಿನ ಹಣಕಾಸಿನ ಚಟುವಟಿಕೆಗಳು ನಡೆಯುತ್ತೋ, ಅಂದರೆ ಡೇ ಟು ಡೇ ನಡೆಯುವಂತಹ ಫೈನಾನ್ಷಿಯಲ್ ಆಕ್ಟಿವಿಟೀಸ್ನ ರೆಕಾರ್ಡ್ ಮಾಡಲಿಕ್ಕೆ ಇರುವಂತಹ ಒಂದು ಬುಕ್ ಏನಿದೆ ಅದನ್ನು ನಾವು ಬುಕ್ ಕೀಪಿಂಗ್ ಅಂತ ಕರಿತೀವಿ. ನೆಕ್ಸ್ಟ್, ಅಕಾರ್ಡಿಂಗ್ ಟು ಆರ್ಯನ್ ಕಾರ್ಟರ್, ಬುಕ್ ಕೀಪಿಂಗ್ ಈಸ್ ದಿ ಸೈನ್ಸ್ ಆ್ಯಂಡ್ ಆರ್ಟ್ ಆಫ್ ಕರೆಕ್ಟ್ಲಿ ರೆಕಾರ್ಡಿಂಗ್ ಇನ್ ದ ಬುಕ್ಸ್ ಆಫ್ ಅಕೌಂಟ್ಸ್ ಆಲ್ ದೋಸ್ ಬಿಸ್ನೆಸ್ ಟ್ರಾನ್ಸಾಕ್ಷನ್ಸ್ ದಟ್ ರಿಸಲ್ಟ್ ಇನ್ ದ ಟ್ರಾನ್ಸ್ಫರ್ ಆಫ್ ಮನಿ ಆರ್ ಮನೀಸ್ ವರ್ತ್. ಅಂದರೆ ಅಕಾರ್ಡಿಂಗ್ ಟು ಆರ್ಯನ್ ಕಾರ್ಟರ್ ಅವರ ಪ್ರಕಾರ ಬುಕ್ ಕೀಪಿಂಗ್ ಎಂದರೆ ಹಣ ಅಥವಾ ಹಣದ ಮೌಲ್ಯದ ವರ್ಗಾವಣೆಗೆ ಕಾರಣವಾಗುವ ಬಿಸ್ನೆಸ್ ಟ್ರಾನ್ಸಾಕ್ಷನ್ಸ್, ಅಂದರೆ ವ್ಯಾಪಾರ ಅಥವಾ ವ್ಯವಹಾರಗಳನ್ನು ಅಂದರೆ ಲೆಕ್ಕಪತ್ರ ಪುಸ್ತಕಗಳಲ್ಲಿ ಬುಕ್ಸ್ ಆಫ್ ಅಕೌಂಟ್ಸ್ ಅಂತ ಏನು ಕರಿತೀವಿ ಅದರಲ್ಲಿ ಸರಿಯಾಗಿ ದಾಖಲಿಸುವ ವಿಜ್ಞಾನ ಮತ್ತು ಕಲೆ ಅಂತ ಹೇಳ್ತೀವಿ. ಇದಿಷ್ಟು ಬುಕ್ ಕೀಪಿಂಗ್ನ ಮೀನಿಂಗ್ ಆಗಿರುತ್ತೆ. ನೆಕ್ಸ್ಟ್, ಅಕೌಂಟಿಂಗ್ ಮೀನಿಂಗ್ ನೋಡೋಣ. ಅಕಾರ್ಡಿಂಗ್ ಟು ದಿ ಅಮೇರಿಕನ್ ಇನ್ಸ್ಟಿಟ್ಯೂಷನ್ ಆಫ್ ಸರ್ಟಿಫೈಡ್ ಪಬ್ಲಿಕ್ ಅಕೌಂಟ್ಸ್, accounting is an art of recording, classifying and summarizing in a significant manner and in terms of money transactions and events which are in part at least of a financial character and interpreting the results thereof. ಅಕೌಂಟಿಂಗ್ ಅನ್ನೋದು ಒಂದು ಆರ್ಟ್, ಅಂದರೆ ಅದೊಂದು ಪದ್ಧತಿ. ಬಿಸ್ನೆಸ್ನಲ್ಲಿ ನಡೆಯುವಂತಹ ಮನಿ ಟ್ರಾನ್ಸಾಕ್ಷನ್ಗಳನ್ನು, ಬಿಸ್ನೆಸ್ನಲ್ಲಿ ನಡೆಯುವಂಥ ಈವೆಂಟ್ಸ್ಗಳನ್ನು, ಅಂದರೆ ಬಿಸ್ನೆಸ್ಸಲ್ಲಿ ಏನೇನು ಘಟನೆಗಳು ಮತ್ತು ಟ್ರಾನ್ಸಾಕ್ಷನ್ಗಳನ್ನು ನಡೆಯುತ್ತೋ ಅವನ್ನು ಒಂದು ಉತ್ತಮವಾದ ರೀತಿಯಲ್ಲಿ, ಸಿಗ್ನಿಫಿಕೆಂಟ್ ಮ್ಯಾನರ್ ಅಂತ ಏನು ಕರಿತೀವಿ, ಒಂದು ಉತ್ತಮವಾದ ರೀತಿಯಲ್ಲಿ ರೆಕಾರ್ಡ್ ಮಾಡೋದು, ಕ್ಲಾಸಿಫೈ ಮಾಡೋದು ಆ್ಯಂಡ್ ಸಮರೈಸಿಂಗ್ ಮಾಡೋದನ್ನು ಅಕೌಂಟಿಂಗ್ ಅಂತೀವಿ. ಅಕೌಂಟಿಂಗ್ ಅಂದರೆ ಹಣಕಾಸಿಗೆ ಸಂಬಂಧಿಸಿದ ವ್ಯವಹಾರಗಳು ಮತ್ತು ಘಟನೆಗಳನ್ನು ಹಣದ ರೂಪದಲ್ಲಿ ರೆಕಾರ್ಡಿಂಗ್, ಕ್ಲಾಸಿಫೈಯಿಂಗ್ ಆ್ಯಂಡ್ ಸಮರೈಸಿಂಗ್ ಮಾಡಿ ಅದರ ಫಲಿತಾಂಶಗಳನ್ನು ವಿಶ್ಲೇಷಿಸಿ ಅರ್ಥೈಸುವ ಒಂದು ಕಲೆ ಅಂತಲೇ ಹೇಳ್ಬೋದು. ಇನ್ನು ನೆಕ್ಸ್ಟ್ ನೋಡೋದಾದರೆ, ಅಕಾರ್ಡಿಂಗ್ ಟು ಅಮೇರಿಕನ್ ಅಕೌಂಟಿಂಗ್ ಅಸೋಸಿಯೇಷನ್ AAA ಅವರ ಪ್ರಕಾರ ಅಕೌಂಟಿಂಗ್ ಈಸ್ ದ ಪ್ರೋಸೆಸ್ ಆಫ್ ಐಡೆಂಟಿಫೈಯಿಂಗ್, ಮೆಜರಿಂಗ್ ಆ್ಯಂಡ್ ಕಮ್ಯುನಿಕೇಟಿಂಗ್
economic information to permit informed judgments and decision by users of the information. ಎ ಅವರ ಪ್ರಕಾರ ಅಕೌಂಟಿಂಗ್ ಅಂದರೆ ಎಕನಾಮಿಕ್ ಇನ್ಫಾರ್ಮೇಷನ್ಸ್ ಅಂದರೆ ಆರ್ಥಿಕ ಮಾಹಿತಿಯನ್ನು ಗುರುತಿಸುವುದು, ಅಳೆಯುವುದು ಮತ್ತು ಸಂಬಂಧಪಟ್ಟವರಿಗೆ ತಿಳಿಸುವುದು, ಅಂದರೆ ಸಂಬಂಧಪಟ್ಟವ್ರಿಗೆ ಕಮ್ಯುನಿಕೇಟ್ ಮಾಡೋದು. ಇದರಿಂದ ಯೂಸರ್ಸ್ಗೆ ಅಂದರೆ ಮಾಹಿತಿಯನ್ನು ಯಾರು ಬಳಸ್ತಾರೋ ಅವರಿಗೆ ಸರಿಯಾದ ತೀರ್ಮಾನಗಳನ್ನು ತೆಗೆದುಕೊಳ್ಳಲು ಇದು ಹೆಲ್ಪ್ ಆಗುತ್ತೆ. ನೆಕ್ಸ್ಟು ಅಕೌಂಟಿಂಗ್ನಲ್ಲಿ ಸಮರೈಸಿಂಗ್, ರೆಕಾರ್ಡಿಂಗ್, ಕ್ಲಾಸಿಫೈಯಿಂಗ್ ಬಗ್ಗೆ ಇನ್ ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ಇವನ್ನೇ ನಾವು ಫೀಚರ್ಸ್ ಆಫ್ ಅಕೌಂಟಿಂಗ್ ಅಂತ ಕರಿತೀವಿ. ಇನ್ನು ನೆಕ್ಸ್ಟ್ ನೋಡೋದಾದರೆ ಫೀಚರ್ಸ್ ಆಫ್ ಅಕೌಂಟಿಂಗ್. ಅದರಲ್ಲಿ ಫಸ್ಟ್ ಒನ್ ಐಡೆಂಟಿಫೈಯಿಂಗ್. ಐಡೆಂಟಿಫೈಯಿಂಗ್ ಈಸ್ ಆ್ಯನ್ ಎಸೆನ್ಷಿಯಲ್ ಆಸ್ಪೆಕ್ಟ್ ಆಫ್ ಅಕೌಂಟಿಂಗ್. ಐಡೆಂಟಿಫೈಯಿಂಗ್ ಮೀನ್ಸ್ determining the business transactions to be recorded in the books of account. ಐಡೆಂಟಿಫೈಯಿಂಗ್ ಅಂದರೆ ಲೆಕ್ಕಶಾಸ್ತ್ರದಲ್ಲಿ ಮೊದಲ ಹಂತ ಅಂತಲೇ ಹೇಳ್ಬೋದು. ಒಂದು ಬಿಸ್ನೆಸ್ನಲ್ಲಿ ನಡೆದ ಎಲ್ಲ ಘಟನೆಗಳನ್ನು ಲೆಕ್ಕದಲ್ಲಿ ದಾಖಲಿಸಲ್ಲ. ಹಣಕ್ಕೆ ಸಂಬಂಧಿಸಿದ ವ್ಯವಹಾರಗಳು ಏನೇನು ನಡೆದಿರುತ್ತೋ ಅವನ್ನು ಮಾತ್ರ ಗುರುತಿಸಿ ದಾಖಲಿಸಲಾಗುತ್ತೆ. ಅಂದರೆ ಹಣಕಾಸಿನ ವಹಿವಾಟುಗಳನ್ನು ಗುರುತಿಸುವುದು ಅಂತಲೇ ಹೇಳ್ಬೋದು. ಒಂದು ಬಿಸ್ನೆಸ್ ಒಳಗಡೆ ಏನೆಲ್ಲ ಹಣಕಾಸಿನ ಚಟುವಟಿಕೆಗಳು ನಡೆದಿರ್ತವೋ ಅವುಗಳನ್ನು ಗುರುತಿಸುವುದಕ್ಕೆ ಐಡೆಂಟಿಫೈಯಿಂಗ್ ಅಂತೀವಿ. ಎಕ್ಸಾಂಪಲ್ ನೋಡೋದಾದರೆ ಸರಕು ಅಂದರೆ ಗೂಡ್ಸ್ನ ಖರೀದಿ ಮಾಡೋದು, ಮಾರಾಟ ಮಾಡೋದು, ವೇತನಗಳನ್ನು ಪಾವತಿ ಮಾಡೋದು, ಇವನ್ನೆಲ್ಲ ಐಡೆಂಟಿಫೈ ಮಾಡ್ತಾರೆ. ಅಂದರೆ ಈಗ ನಾವೊಂದು ಗೂಡ್ಸ್ನ ಖರೀದಿ ಮಾಡ್ತೀವಿ ಅಂದರೆ ಏನು, ಹಣ ಕೊಟ್ಟು ಖರೀದಿ ಮಾಡ್ತೀವಿ. ಇನ್ನು ಮಾರಾಟ ಮಾಡ್ತೀವಿ ಅಂದರೆ ಹಣಕ್ಕೆ ಮಾರಾಟ ಮಾಡ್ತೀವಿ. ಇನ್ನು ಸ್ಯಾಲ್ರಿ ಕೊಡ್ತೀವಿ ಅಂದರೆ ಅದನ್ನು ಕ್ಯಾಶ್ ಮೂಲಕನೇ ಕೊಡ್ತೀವಿ. ಇದೆಲ್ಲ ಏನು ಹಣಕಾಸಿನ ವಹಿವಾಟುಗಳಾಗುತ್ತೆ. ಹಾಗಾದರೆ ಇವೆಲ್ಲ ಏನು ಒಂದು ಬಿಸ್ನೆಸ್ ಒಳಗಡೆ ನಡೆದಿರುವಂಥ ಹಣಕಾಸಿನ ಚಟುವಟಿಕೆಗಳಾಗಿರ್ತವೆ. ಸೊ ಇವನ್ನ ಗುರುತಿಸೋದನ್ನು ಐಡೆಂಟಿಫೈಯಿಂಗ್ ಅಂತ ಕರಿತೀವಿ. ಇನ್ನು ನೆಕ್ಸ್ಟ್ ನೋಡೋದಾದರೆ ಮೆಷರಿಂಗ್. ಮೆಷರಿಂಗ್ ಮೀನ್ಸ್ ಎಕ್ಸ್ಪ್ರೆಸ್ಸಿಂಗ್ ದ ವ್ಯಾಲ್ಯೂ ಆಫ್ ಬಿಸ್ನೆಸ್ ಟ್ರಾನ್ಸಾಕ್ಷನ್ಸ್ ಈಸ್ ಟರ್ಮ್ಸ್ ಆಫ್ ಮನಿ. ಅಂದರೆ ಒಂದು ಬಿಸ್ನೆಸ್ನಲ್ಲಿ ನಡೆಯುವಂಥ ವಹಿವಾಟುಗಳನ್ನು, ಅಂದರೆ ಬಿಸ್ನೆಸ್ಸಲ್ಲಿ ಏನೇನು ಟ್ರಾನ್ಸಾಕ್ಷನ್ಗಳು ನಡೆದಿರುತ್ತೋ ಅದನ್ನು ಹಣದ ರೂಪದಲ್ಲಿ ಮೌಲ್ಯಮಾಪನ ಮಾಡೋದು. ಅಂದರೆ ವ್ಯವಹಾರಗಳ ಮೌಲ್ಯವನ್ನು ಹಣದ ರೂಪದಲ್ಲಿ ಅಳೆಯೋದನ್ನು ಮೆಷರಿಂಗ್ ಅಂತ ಕರಿತೀವಿ. ಇನ್ನು ಎಕ್ಸಾಂಪಲ್ ನೋಡೋದಾದರೆ ಒಂದು 10,000ಗೆ ಗೂಡ್ಸ್ನ ಪರ್ಚೇಸ್ ಮಾಡಿದ್ವಿ ಅಂದರೆ ಅದನ್ನು 10,000ಗೆ ಈ ಗೂಡ್ಸ್ನ ಪರ್ಚೇಸ್ ಮಾಡಿದ್ದೀವಿ ಅಂತೇಳಿ ಹಣದ ಮೌಲ್ಯದಲ್ಲಿ ದಾಖಲಿಸೋದನ್ನು ಮೆಷರಿಂಗ್ ಅಂತ ಕರಿತೀವಿ. ಇನ್ನು ನೆಕ್ಸ್ಟ್ ಪಾಯಿಂಟ್ ನೋಡೋದಾದರೆ ರೆಕಾರ್ಡಿಂಗ್. ರೆಕಾರ್ಡಿಂಗ್ ಮೀನ್ಸ್ ಎಂಟರಿಂಗ್ ಇನ್ ಟರ್ಮ್ಸ್ ಆಫ್ ಮನಿ ಬಿಸ್ನೆಸ್ ಟ್ರಾನ್ಸಾಕ್ಷನ್ಸ್ as and when they occur, either in a single book of original entry called the journal or in several books of original entry called subsidiary books. ಅಂದರೆ ಬಿಸ್ನೆಸ್ ಟ್ರಾನ್ಸಾಕ್ಷನ್ ಏನು ನಡೆಯುತ್ತೋ ಅದನ್ನು ತಕ್ಷಣ ಬುಕ್ಸ್ನಲ್ಲಿ ದಾಖಲಿಸೋದನ್ನು ರೆಕಾರ್ಡಿಂಗ್ ಅಂತೀವಿ. ಇವುಗಳನ್ನು ಜರ್ನಲ್ ಅಥವಾ ಸಬ್ಸಿಡೈರಿ ಬುಕ್ಸ್ಗಳಲ್ಲಿ ಎಂಟ್ರಿ ಮಾಡಲಾಗುತ್ತೆ. ಅಂದರೆ ಒಂದು ಬಿಸ್ನೆಸ್ನಲ್ಲಿ ನಡೆದಂತಹ ಟ್ರಾನ್ಸಾಕ್ಷನ್ಗಳು ಏನೇನಿರುತ್ತವೋ ಅವು ನಡೆದಂಥ ಕಾಲಾನುಕ್ರಮದಲ್ಲಿ, ಅಂದರೆ ಡೇಟ್ ವೈಸ್, ಈ ಡೇಟಿಗೆ ಈ ಟ್ರಾನ್ಸಾಕ್ಷನ್ ನಡೆದಿದೆ ಅಂತೇಳಿ ಡೇಟ್ ಹಾಕಿ ವಿವರವಾಗಿ ಒಂದು ಬುಕ್ನಲ್ಲಿ ದಾಖಲಿಸುವುದು. ಆ ಬುಕ್ಸ್ ಯಾವುವು? ಜರ್ನಲ್ ಅಥವಾ ಪ್ರತ್ಯೇಕ ಸಬ್ಸಿಡೈರಿ ಬುಕ್ಸ್ನಲ್ಲಿ ದಾಖಲಿಸುವ ಪ್ರಕ್ರಿಯೆ ಅಂತಲೇ ಹೇಳ್ಬೋದು. ಬಿಸ್ನೆಸ್ ಟ್ರಾನ್ಸಾಕ್ಷನ್ಗಳನ್ನು ಜರ್ನಲ್ ಪುಸ್ತಕಗಳಲ್ಲಿ ವ್ಯವಸ್ಥಿತವಾಗಿ ನಮೂದಿಸುವುದು. ಅಂದರೆ ಜರ್ನಲ್ ಬುಕ್ಸ್ನಲ್ಲಿ ಏನು ಮಾಡ್ತೀವಿ, ಇಂಥ ಡೇಟಿಗೆ ಆಗಿದೆ ಅಂತೇಳಿ ಡೇಟ್ನ ಮೆನ್ಷನ್ ಮಾಡಿಕೊಂಡು ಇನ್ ಡೀಟೇಲಾಗಿ ನಾವು ಜರ್ನಲ್ ಬುಕ್ಗಳಲ್ಲಿ ಬರಿತಾ ಹೋಗ್ತೀವಿ. ಸೊ ಇದನ್ನು ನಾವು ರೆಕಾರ್ಡಿಂಗ್ ಅಂತ ಕರಿತೀವಿ. ನೆಕ್ಸ್ಟ್ ಪಾಯಿಂಟ್ ಇನ್ ಶಾರ್ಟಾಗಿ ಹೇಳಬೇಕು ಅಂದರೆ ರೆಕಾರ್ಡಿಂಗ್ ಮೀನ್ಸ್ ರೆಕಾರ್ಡಿಂಗ್ ಬಿಸ್ನೆಸ್ ಟ್ರಾನ್ಸಾಕ್ಷನ್ ಇನ್ ದ ಬುಕ್ ಆರ್ ಬುಕ್ಸ್ ಆಫ್ ಒರಿಜಿನಲ್ ಎಂಟ್ರಿ.
ಇದನ್ನು ರೆಕಾರ್ಡಿಂಗ್ ಅನ್ನೋದನ್ನ ಏನಂತೀವಿ, ಒರಿಜಿನಲ್ ಎಂಟ್ರಿ ಅಂತಲೇ ಕರಿತೀವಿ. ಯಾಕಂದರೆ ಟ್ರಾನ್ಸಾಕ್ಷನ್ ಆದ ತಕ್ಷಣ ಇಮಿಡಿಯೇಟಾಗಿ ನಾವು ರೆಕಾರ್ಡ್ ಮಾಡ್ತೀವಲ್ಲ, ಸೊ ಹಾಗಾಗಿ ಇದನ್ನು ಒರಿಜಿನಲ್ ಎಂಟ್ರಿ ಅಂತಲೇ ಕರಿಬೋದು. ಇನ್ನು ನೆಕ್ಸ್ಟ್ ಪಾಯಿಂಟ್ ನೋಡೋದಾದರೆ ಕ್ಲಾಸಿಫೈಯಿಂಗ್. ಕ್ಲಾಸಿಫೈಯಿಂಗ್ ರೆಫರ್ಸ್ ಟು ದ ಗ್ರೂಪಿಂಗ್ ಆಫ್ ಎಂಟ್ರೀಸ್ ಆಫ್ ಲೈಕ್ ನೇಚರ್ ಇಂಟು ಅಪ್ರೋಪ್ರಿಯೇಟ್ ಏಟ್ಸ್ ಬೈ posting them from the book or books of original entry to appropriate accounts in the ledger. ಅಂದರೆ ಆರಂಭಿಕ ನಮೂದಿತ ಪುಸ್ತಕಗಳಿಂದ, ಜರ್ನಲ್ ಎಂಟ್ರಿ ಏನಂತ ಕರಿತೀವಿ. ಅಂದರೆ ಆರಂಭಿಕ ನಮೂದಿನ ಪುಸ್ತಕಗಳಿಂದ, ಜರ್ನಲ್ ಅಂತ ಏನು ಕರಿತೀವಿ, ಜರ್ನಲ್ನ ನಾವು ಫಸ್ಟ್ ಎಂಟ್ರಿ ಆಫ್ ಬುಕ್ ಅಂತ ಕರಿತೀವಿ. ಈ ಜರ್ನಲ್ನಲ್ಲಿ ಒಂದೇ ರೀತಿಯ ವ್ಯವಹಾರಗಳನ್ನು ಒಟ್ಟುಗೂಡಿಸಿ ಲೆಡ್ಜರ್ನಲ್ಲಿರುವ ಸಂಬಂಧಿತ ಖಾತೆಗಳಿಗೆ ವರ್ಗಾಯಿಸುವ ಪ್ರಕ್ರಿಯೆ. ಒಂದೇ ಸ್ವಭಾವದ ಅಂದರೆ ಒಂದೇ ರೀತಿಯ ವ್ಯವಹಾರಗಳು ಯಾವ್ಯಾವ ನಡೆದಿರುತ್ತೋ ಅವನ್ನೆಲ್ಲ ಒಟ್ಟುಗೂಡಿಸಿ ಸರಿಯಾದ ಖಾತೆಗಳಲ್ಲಿ, ಅಂದರೆ ಇದು ಯಾವ ಅಕೌಂಟು ಅಂತ ಹೇಳಿ ಡಿವೈಡ್ ಮಾಡಿಕೊಂಡು ದಾಖಲಿಸೋದನ್ನು ಕ್ಲಾಸಿಫೈಯಿಂಗ್ ಅಂತೀವಿ. ಎಕ್ಸಾಂಪಲ್ ನೋಡೋದಾದರೆ, ಎಲ್ಲ ನಗದು ವ್ಯವಹಾರಗಳನ್ನು ಅಂದರೆ ಹಣದ ರೂಪದಲ್ಲಿ, ಹಣದ ಮೌಲ್ಯದಲ್ಲಿ ನಡೆದಂಥ ವ್ಯವಹಾರಗಳನ್ನು ಕ್ಯಾಶ್ ಅಕೌಂಟ್ನಲ್ಲಿ ಸೇರಿಸೋದು. ಅಂದರೆ ಒಂದು ಕ್ಯಾಶ್ ಅಕೌಂಟ್ನ ಓಪನ್ ಮಾಡಿ ಕ್ಯಾಶ್ ಅಕೌಂಟ್ನಲ್ಲಿ ಸೇರಿಸೋದಾಗಿರುತ್ತೆ. ಇನ್ನು ನೆಕ್ಸ್ಟ್ ನೋಡೋದಾದರೆ, ಇಟ್ ಮೀನ್ಸ್ ದ ಕ್ಲಾಸಿಫಿಕೇಷನ್ ಆಫ್ ದಿ ಎಂಟ್ರೀಸ್ ಇನ್ ದ ಜರ್ನಲ್ ಆರ್ ಸಬ್ಸಿಡರಿ ಬುಕ್ಸ್ ಇಂಟು ಅಪ್ರೋಪ್ರಿಯೇಟ್ ಅಕೌಂಟ್ಸ್ ಇನ್ ದ ಲೆಡ್ಜರ್. ಇಟ್ ಮೀನ್ಸ್ ದ ಪ್ರಿಪ್ರೇಷನ್ ಆಫ್ ದಿ ನೆಸೆಸರಿ ಲೆಡ್ಜರ್ ಅಕೌಂಟ್. ಲೆಡ್ಜರ್ ಮೂಲಕ ಅಕೌಂಟ್ಸ್ಗಳನ್ನು ವರ್ಗೀಕರಿಸುವುದು. ಲೆಡ್ಜರ್ ಅಥವಾ ಸಬ್ಸಿಡರಿ ಬುಕ್ಸ್ನಲ್ಲಿ ಏನು ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ ನಡೆದಿರುತ್ತೋ ಅದನ್ನು ಲೆಡ್ಜರ್ ಅಕೌಂಟ್ನಲ್ಲಿ ಕ್ಲಾಸಿಫಿಕೇಷನ್ ಮಾಡ್ತಾ ಹೋಗ್ತೀವಿ. ಇನ್ನು ನೆಕ್ಸ್ಟ್ ಪಾಯಿಂಟ್, ಫಿಫ್ತ್ ಪಾಯಿಂಟ್ ಒಂದು ಸಮರೈಸಿಂಗ್. ಸಮರೈಸಿಂಗ್ ಮೀನ್ಸ್ ದಿ ಪ್ರೆಸೆಂಟೇಷನ್ ಆಫ್ ದಿ ಇನ್ಫಾರ್ಮೇಷನ್ ಫೌಂಡ್ ಇನ್ ದ ಲೆಡ್ಜರ್ ಅಕೌಂಟ್ಸ್ ಇನ್ ದ form of financial statements like the profit and loss account and the balance sheet at the end of the accounting period. ಸಮರೈಸಿಂಗ್ ಅಂದರೆ ಸಂಕ್ಷೇಪಗೊಳಿಸುವಿಕೆ. ಒಂದು ಬಿಸ್ನೆಸ್ನ ಎಲ್ಲ ಹಣಕಾಸಿನ ವ್ಯವಹಾರಗಳನ್ನು ನಾವು ರೆಕಾರ್ಡಿಂಗ್, ಕ್ಲಾಸಿಫೈಯಿಂಗ್ ಮಾಡಿದ ನಂತರ ಅವುಗಳ ರಿಸಲ್ಟ್ ಏನಿರುತ್ತೆ ಅದನ್ನು ಸಂಕ್ಷಿಪ್ತ ರೂಪದಲ್ಲಿ ತಯಾರಿಸೋದನ್ನು ಸಮರೈಸಿಂಗ್ ಅಂತೀವಿ. ಲೈಕ್ ಲೆಡ್ಜರ್ನಲ್ಲಿರುವ ಮಾಹಿತಿಯನ್ನು ಒಟ್ಟುಗೂಡಿಸಿ ಹಣಕಾಸಿನ ಸ್ಥಿತಿ ಹೇಗಿದೆ ಅನ್ನೋದನ್ನು ತೋರಿಸೋದಾಗಿರುತ್ತೆ. ಅಂದರೆ ಟ್ರಯಲ್ ಬ್ಯಾಲೆನ್ಸ್, ಲೆಡ್ಜರ್, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಆ್ಯಂಡ್ ಬ್ಯಾಲೆನ್ಸ್ ಶೀಟ್ನಲ್ಲಿ ಬಿಸ್ನೆಸ್ ಟ್ರಾನ್ಸಾಕ್ಷನ್ನ, ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ನ ಪ್ರಿಪೇರ್ ಆ್ಯಂಡ್ ಪ್ರೆಸೆಂಟೇಷನ್ ಮಾಡೋದು. ಲೆಡ್ಜರ್ನಲ್ಲಿ ಎಲ್ಲ ಅಕೌಂಟ್ಸ್ಗಳಿರ್ತವೆ. ಇವುಗಳನ್ನು ಗ್ರೂಪ್ ಮಾಡಿರ್ತೀವಿ. ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಅಂತ, ಕ್ಯಾಶ್ ಅಕೌಂಟ್ ಅಂತ, ಟ್ರಯಲ್ ಬ್ಯಾಲೆನ್ಸ್ ಅಂತ, ಲಾಸ್ಟ್ ಫೈನಲ್ ಬ್ಯಾಲೆನ್ಸ್ ಶೀಟ್ನಲ್ಲಿ ಬಿಸ್ನೆಸ್ ಟ್ರಾನ್ಸಾಕ್ಷನ್ನ, ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ನ ಪ್ರಿಪೇರ್ ಆ್ಯಂಡ್ ಪ್ರೆಸೆಂಟೇಷನ್ ಮಾಡೋದನ್ನ ಸಮರೈಸಿಂಗ್ ಅಂತ ಕರಿತೀವಿ. ಅಂದರೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಮತ್ತು ಬ್ಯಾಲೆನ್ಸ್ ಶೀಟ್ನಲ್ಲಿ ಹಣಕಾಸಿನ ವರದಿಗಳನ್ನು ಸಿದ್ಧಪಡಿಸಲಾಗ್ತದೆ. ನಂತರ ಅಕೌಂಟಿಂಗ್ ಪೀರಿಯಡ್ ಕೊನೆಯಲ್ಲಿ ವ್ಯವಹಾರದ ಲಾಭ, ನಷ್ಟ, ಆಸ್ತಿ ಮತ್ತು ಬಾಧ್ಯತೆಗಳ ಸ್ಥಿತಿಯನ್ನು ತಿಳಿಯಲು ಈ ವರದಿಗಳೇನಾಗ್ತವೆ, ಸಹಾಯ ಮಾಡ್ತವೆ. ಇನ್ನು ಸಂಕ್ಷಿಪ್ತವಾಗಿ ಹೇಳೋದಾದರೆ, ಸಮರೈಸಿಂಗ್ ಅಂದರೆ ಲೆಡ್ಜರ್ ಅಕೌಂಟ್ನಲ್ಲಿರುವ ಮಾಹಿತಿಗಳನ್ನು ಒಗ್ಗೂಡಿಸಿ, ಅಂದರೆ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಏನಿರುತ್ತೆ, ಹಣಕಾಸಿನ ಹೇಳಿಕೆಗಳನ್ನು ಸಿದ್ಧಪಡಿಸುವ ಮತ್ತು ಪ್ರಸ್ತುತಪಡಿಸುವ ಪ್ರಕ್ರಿಯೆ ಅಂತಲೇ ಹೇಳ್ಬೋದು. ಇದಿಷ್ಟು ಸಮರೈಸಿಂಗ್. ಇನ್ನು ನೆಕ್ಸ್ಟ್ ನೋಡೋದಾದರೆ ಅನಾಲಿಸಿಸ್ ಆ್ಯಂಡ್ ಇಂಟರ್ಪ್ರಿಟೇಷನ್. Analysis and interpretation means rearrangement of the information found in the financial statements in a suitable manner and drawing meaningful conclusions about the profit, the financial position and the future prospects of the business. ಅನಾಲಿಸಿಸ್ ಆ್ಯಂಡ್ ಇಂಟರ್ಪ್ರಿಟೇಷನ್ ಅಂದರೆ ಅರೇಂಜ್ಮೆಂಟ್ ಆಫ್ ದಿ ಇನ್ಫಾರ್ಮೇಷನ್ ಫೌಂಡ್ ಇನ್ ದ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಇನ್ ಎ ಸೂಟಬಲ್ ಮ್ಯಾನರ್. ಅಂದರೆ ಆರ್ಥಿಕ ವರದಿಗಳ ಮೌಲ್ಯಮಾಪನ ಮಾಡೋದು ಅಂತ ಹೇಳ್ತೀವಿ. ಒಂದು ಬಿಸ್ನೆಸ್ನಲ್ಲಿ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಅಂದರೆ ಹಣಕಾಸಿನ ವರದಿಗಳಲ್ಲಿರುವ ಆಯವ್ಯಯ ಪಟ್ಟಿ,
ಆ್ಯಂಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್, ಲಾಭ ನಷ್ಟದ ಖಾತೆಯ ಮಾಹಿತಿಯನ್ನು ವ್ಯವಸ್ಥಿತವಾಗಿ ರೀಅರೇಂಜ್ಮೆಂಟ್ ಮರುಹೊಂದಿಸಿ ಅದರ ಮೂಲಕ ಬಿಸ್ನೆಸ್ನ ಲಾಭದಾಯಕತೆ, ಅದರ ಆರ್ಥಿಕ ಸ್ಥಿತಿ ಮತ್ತು ಭವಿಷ್ಯದ ಬೆಳವಣಿಗೆಯ ಬಗ್ಗೆ ಅರ್ಥಪೂರ್ಣ ತೀರ್ಮಾನಗಳನ್ನು ತೆಗೆದುಕೊಳ್ಳುವ ಪ್ರಕ್ರಿಯೆ ಅಂತ ಹೇಳ್ಬೋದು. ಹಾಗಾದರೆ ಅನಾಲಿಸಿಸ್ನ ಮುಖ್ಯ ಉದ್ದೇಶ ಏನು? ಒಂದು ಬಿಸ್ನೆಸ್ಸು ಹಿಂದೆ ಹೇಗೆ ಕಾರ್ಯನಿರ್ವಹಿಸಿದೆ, ಅಟ್ ಪ್ರೆಸೆಂಟ್ ಅಂದರೆ ಪ್ರಸ್ತುತ ಸ್ಥಿತಿ ಏನು, ಮತ್ತು ಅದರ ಮುಂದಿನ ಭವಿಷ್ಯದಲ್ಲಿ ಹೇಗೆ ಕಾರ್ಯನಿರ್ವಹಿಸುತ್ತೆ ಅನ್ನೋದು ಅರಿಯುವುದಾಗಿದೆ. ಅಂದರೆ ವ್ಯವಹಾರವು ಎಷ್ಟು ಲಾಭ ಗಳಿಸುತ್ತಿದೆ, ಫೈನಾನ್ಷಿಯಲ್ ಪೊಸಿಷನ್ನು ಮತ್ತು ಆಸ್ತಿ ಮತ್ತು ಹೊಣೆಗಾರಿಕೆಗಳೆಷ್ಟು, ಫ್ಯೂಚರ್ ಪ್ರಾಸ್ಪೆಕ್ಟ್ಸ್, ಮುಂದಿನ ಬೆಳವಣಿಗೆ ಹೇಗಿರ್ಬೋದು ಎಂಬುದನ್ನು ಮೌಲ್ಯಮಾಪನ ಮಾಡೋದನ್ನು ನಾವು ಅನಾಲಿಸಿಸ್ ಆ್ಯಂಡ್ ಇಂಟರ್ಪ್ರಿಟೇಷನ್ ಅಂತ ಕರಿತೀವಿ. ನೆಕ್ಸ್ಟ್ ಪಾಯಿಂಟ್, ಕಮ್ಯುನಿಕೇಟಿಂಗ್. ಅಕೌಂಟಿಂಗ್ ಎಂಡ್ಸ್ ವಿತ್ ಕಮ್ಯುನಿಕೇಷನ್. Communicating means informing the results of interpretation of financial statements to the end users for decision making. ಅಂದರೆ ಕಮ್ಯುನಿಕೇಟಿಂಗ್ ಅಂದರೆ ಸಂವಹನ, ಲೆಕ್ಕಶಾಸ್ತ್ರದ ಅಂತಿಮ ಹಂತನೇ ಕಮ್ಯುನಿಕೇಟಿಂಗ್ ಅಂತ ಕರಿತೀವಿ. ಕಮ್ಯುನಿಕೇಟಿಂಗ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಅಂದರೆ ಹಣಕಾಸಿನ ಹೇಳಿಕೆಗಳ ಮಾಹಿತಿಯನ್ನು ಸಂಬಂಧಿತ ವ್ಯಕ್ತಿಗಳಿಗೆ ಅಥವಾ ಬಳಕೆದಾರರಿಗೆ ತಿಳಿಸುವುದು. ಯಾರು ಅಂದರೆ ಲೈಕ್ ಇನ್ವೆಸ್ಟರ್ಸ್, ಕ್ರೆಡಿಟಾರ್ಸ್ ಆ್ಯಂಡ್ ಮ್ಯಾನೇಜ್ಮೆಂಟ್, ಈ ಬ್ಯಾಂಕ್ಸ್ಗಳಿಗೆ ವರದಿ ಮಾಡುವುದು. ಈ ಮಾಹಿತಿಯ ಆಧಾರದ ಮೇಲೆ ಅವರು ಸೂಕ್ತ ನಿರ್ಧಾರವನ್ನು ತೆಗೆದುಕೊಳ್ಳಲು ಸಹಾಯ ಮಾಡುತ್ತೆ. ಬಿಸ್ನೆಸ್ನ ಲಾಭ ನಷ್ಟ, ಆಸ್ತಿ ಬಾಧ್ಯತೆಗಳು ಮತ್ತು ಫೈನಾನ್ಷಿಯಲ್ ಪೊಸಿಷನ್ನ ಬಗ್ಗೆ ಮಾಹಿತಿ ನೀಡಲಾಗ್ತದೆ. ಇದಿಷ್ಟು ಫ್ಯೂಚರ್ಸ್ ಆಫ್ ಅಕೌಂಟಿಂಗ್. ಇನ್ನು ನೆಕ್ಸ್ಟ್ ನೋಡೋದಾದರೆ ಅಕೌಂಟೆನ್ಸಿ ಬಗ್ಗೆ ತಿಳ್ಕೊಳ್ಳೋಣ. ಅಕೌಂಟೆನ್ಸಿ ಅಂದ್ರೇನು? ಅಕಾರ್ಡಿಂಗ್ ಟು ಎರಿಕ್ ಕೊಹ್ಲರ್, ಅಕೌಂಟೆನ್ಸಿ ಈಸ್ ದ ಥಿಯರಿ ಆ್ಯಂಡ್ ಪ್ರಾಕ್ಟೀಸಸ್ ಆಫ್ ಅಕೌಂಟಿಂಗ್. ಅಂದರೆ ಎರಿಕ್ ಕೊಹ್ಲರ್ ಅವರ ಪ್ರಕಾರ ಅಕೌಂಟೆನ್ಸಿ ಅಂದರೆ ಲೆಕ್ಕಪತ್ರ ನಿರ್ವಹಣೆಯ ಸಿದ್ಧಾಂತ ಮತ್ತು ಪದ್ಧತಿಗಳು. ಅಂದರೆ ಸಿದ್ಧಾಂತ ಅಂದರೆ ಥಿಯರಿ ಅಂತ ಏನು ಕರಿತೀವಿ, ಒಂದು ಲೆಕ್ಕಪತ್ರದ ಮೂಲ ನಿಯಮಗಳು, ಕಾನ್ಸೆಪ್ಟ್ಸ್ ಮತ್ತು ಸಂಪ್ರದಾಯಗಳನ್ನು ನಾವು ಥಿಯರಿ ಅಥವಾ ಸಿದ್ಧಾಂತ ಅಂತ ಕರಿತೀವಿ. ಇನ್ನು ಪ್ರಾಕ್ಟೀಸಸ್ ಅಂದ್ರೇನು? ಪದ್ಧತಿ. ಜರ್ನಲ್ ಎಂಟ್ರಿ ಮಾಡುವುದು, ಲೆಡ್ಜರ್ ಸಿದ್ಧಪಡಿಸುವುದು ಮತ್ತು ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್, ಅಕೌಂಟ್ಸ್ನ ರೆಡಿ ಮಾಡೋದನ್ನು ನಾವು ಪದ್ಧತಿಗಳಂತ ಕರಿತೀವಿ. ಒಂದು ಬಿಸ್ನೆಸ್ನ ಆರ್ಥಿಕ ಚಟುವಟಿಕೆಗಳನ್ನು ಐಡೆಂಟಿಫೈಯಿಂಗ್, ಮೆಷರಿಂಗ್, ರೆಕಾರ್ಡಿಂಗ್ ಮತ್ತು ವರದಿ ಮಾಡುವ ವ್ಯವಸ್ಥಿತ ಪ್ರಕ್ರಿಯೆ ಅಂತಲೇ ಹೇಳ್ಬೋದು. ಇನ್ನು ಅಕೌಂಟೆನ್ಸಿ ಲೆಕ್ಕಪತ್ರದಲ್ಲಿರುವ ಸಿದ್ಧಾಂತಗಳು, ತತ್ವಗಳು ಮತ್ತು ಮಾನದಂಡಗಳನ್ನು ಅನ್ವಯಿಸಿ ಒಂದು ಹಣಕಾಸಿನ ಮಾಹಿತಿಯನ್ನು ತಯಾರಿಸೋದನ್ನು ಒಳಗೊಂಡಿರುತ್ತೆ. ಈಸಿಯಾಗಿ ಹೇಳೋದಾದರೆ ಅಕೌಂಟಿಂಗ್ ಅಂದರೆ ಡೈಲಿ ಲೆಕ್ಕ ಬರೆಯೋದು, ಆದರೆ ಅಕೌಂಟೆನ್ಸಿ ಅಂದರೆ ಆ ಲೆಕ್ಕ ಬರೆಯಲು ಬಳಸುವ ನಿಯಮಗಳ ಜ್ಞಾನವನ್ನು ಏನಂತ ಕರಿತೀವಿ, ನಾವು ಅಕೌಂಟೆನ್ಸಿ ಅಂತ ಕರಿತೀವಿ. ಇನ್ನು ನೆಕ್ಸ್ಟ್ ನೋಡೋದಾದರೆ ಅಕಾರ್ಡಿಂಗ್ ಟು FW ಪಿಕ್ಸ್ಲೆ, ದಿ ಡಿಸಿಪ್ಲಿನ್ ವಿಚ್ ಅನಾಲಿಸಿಸ್ ದ ಆರ್ಟ್ ಆ್ಯಂಡ್ ಪ್ರಿನ್ಸಿಪಲ್ ಆಫ್ ರೆಕಾರ್ಡಿಂಗ್ ಆಲ್ ಮಾನಿಟರಿ ಟ್ರಾನ್ಸಾಕ್ಷನ್ಸ್ ಈಸ್ ನೋನ್ ಆ್ಯಸ್ ಅಕೌಂಟೆನ್ಸಿ. ಅಂದರೆ FW ಪಿಕ್ಸ್ಲೆ ಅವರ ಪ್ರಕಾರ ಎಲ್ಲ ಹಣಕಾಸು ವ್ಯವಹಾರಗಳನ್ನು ವಿಶ್ಲೇಷಿಸಿ ಮತ್ತು ದಾಖಲಿಸುವ ಕಲೆಯನ್ನು ಮತ್ತು ಸಿದ್ಧಾಂತವನ್ನು ಅಧ್ಯಯನ ಮಾಡುವ ವಿಷಯವಾಗಿದೆ. ಅಂದರೆ ಮೊದಲು ಟ್ರಾನ್ಸಾಕ್ಷನ್ಗಳನ್ನು ಗುರುತಿಸೋದು, ಏನೇನು ಟ್ರಾನ್ಸಾಕ್ಷನ್ ಆಗಿದೆ ಅಂತ, ಅವುಗಳನ್ನು ಬುಕ್ಸ್ ಆಫ್ ಅಕೌಂಟ್ಸ್ನಲ್ಲಿ ದಾಖಲಿಸೋದು. ಆಮೇಲೆ ಲಾಸ್ಟ್ಲಿ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಅಂದರೆ ಆರ್ಥಿಕ ವರದಿಗಳನ್ನು ತಯಾರಿಸೋದು ಅಂತ. ಲೆಕ್ಕಶಾಸ್ತ್ರ ಒಂದು ಸಾಮಾಜಿಕ ವಿಜ್ಞಾನ ಆಗಿದೆ. ವ್ಯವಹಾರ ಸಂಸ್ಥೆಗಳು ಅನುಸರಿಸಬೇಕಾದ ಟರ್ಮ್ಸ್ ಆ್ಯಂಡ್ ಪ್ರಿನ್ಸಿಪಲ್ಸ್ ಏನಿದ್ದಾವೆ ಮತ್ತು ಪ್ರೊಸೀಜರ್ಗಳನ್ನು ಒಳಗೊಂಡಿದೆ ಅಂತಲೇ ಹೇಳ್ಬೋದು. ಹಣಕಾಸಿನ ವ್ಯವಹಾರಗಳನ್ನು ದಾಖಲಿಸುವುದು ಮತ್ತು ಖಾತೆ ಪುಸ್ತಕಗಳನ್ನು ನಿರ್ವಹಿಸುವ ಕಾರ್ಯಗಳಿಗೆ ಮಾರ್ಗದರ್ಶನ ನೀಡುತ್ತದೆ ಅಂತಲೇ ಹೇಳ್ಬೋದು. ಇದಿಷ್ಟು ಅಕೌಂಟೆನ್ಸಿಯ ಬಗ್ಗೆ ಡೀಟೇಲ್ ಆಗಿರುತ್ತೆ. ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಆಬ್ಜೆಕ್ಟಿವ್ಸ್ ಆಫ್ ಅಕೌಂಟಿಂಗ್ ಆ್ಯಂಡ್ ರೋಲ್ ಆಫ್ ಅಕೌಂಟಿಂಗ್ ಬಗ್ಗೆ ತಿಳ್ಕೊಳ್ಳೋಣ.